ಹಾಯ್ ಸ್ನೇಹಿತರೆ, ನಮಸ್ಕಾರ. ಬಹಳಷ್ಟು ಜನ ನಮ್ಮ ಪೇಜ್ನಲ್ಲಿ ಬಂದು ಎನ್ಕ್ವೈರ್ ಮಾಡ್ತಾ ಇದ್ರಿ RCB ಟಿಕೆಟ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ, ಯಾವಾಗಿಂದ ಸೇಲ್ ಬರುತ್ತೆ ಅಂತ. ಎಸ್ಪೆಷಲಿ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಹೋಮ್ ಮ್ಯಾಚ್ಗಳನ್ನ ಯಾವಾಗ ಟಿಕೆಟ್ ರಿಲೀಸ್ ಆಗುತ್ತೆ, ಹೇಗೆ ಬೈ ಮಾಡ್ಬೋದು ಅಂತ. ಸೊ ಮೊದಲನೇದಾಗಿ ಈಗ ಸದ್ಯಕ್ಕೆ ಆನ್ಲೈನ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಯಾಕಂದ್ರೆ ಹೇಗೆ ಆನ್ಲೈನ್ ಮೂಲಕ UPI ಹಾಗೇನೆ ವೆಬ್ಸೈಟ್ ಅಲ್ಲಿ ಯಾವಾಗ ನೀವು ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್. ಸೊ ಹಾಗೆ ಎಷ್ಟು ಟಿಕೆಟ್ ರೇಟ್ ಇದೆ, ಎಷ್ಟರಿಂದ ಎಷ್ಟುವರೆಗೆ ಇದೆ ಸದ್ಯಕ್ಕೆ ರೇಂಜ್ ಅಂತ. ಸೊ ಮೊದಲನೇದಾಗಿ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಇದೇ ಮಾರ್ಚ್ 18ನೇ ತಾರೀಕು 11 ಗಂಟೆಗೆ ನಾವಿ ಆಪ್ ಅಲ್ಲಿ NAVI ಆಪ್, ಸೊ ಅದನ್ನ ಡೌನ್ಲೋಡ್ ಮಾಡಿ UPI ಮೂಲಕ ನೀವು ಖರೀದಿ ಮಾಡಬಹುದು. ಇದೊಂದು ಅರ್ಲಿ ಆಕ್ಸೆಸ್, ಯಾಕಂದ್ರೆ ಈ ಸಲ UPI ಪಾರ್ಟ್ನರ್ RCBಗೆ ನಾವಿ ಆಪ್ ಅವರು. ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಮುಂಚೆನೆ ಖರೀದಿ ಮಾಡಬೇಕು ಅಂತ ಇದ್ರೆ ನಾವಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ನೀವು ಟಿಕೆಟ್ ಅನ್ನ ಬುಕ್ ಮಾಡಬಹುದು. ಇದೊಂದು 24 hours ಮೊದಲು ನಿಮ್ಗೆ ಆಕ್ಸೆಸ್ ಕೊಡ್ತಾ ಇರೋದು. ಎರಡನೇದಾಗಿ ನೀವು ನೆಕ್ಸ್ಟ್ ದಿನ ಅದ್ರಲ್ಲೇನು ಟಿಕೆಟ್ ಸಿಗ್ಲಿಲ್ಲ, ತುಂಬಾ ಡಿಮ್ಯಾಂಡ್ ಇತ್ತು ಅಂತಂದ್ರೆ 19ನೇ ತಾರೀಕು 11 ಗಂಟೆಗೆ RCBಯ ವೆಬ್ಸೈಟ್ ಅಲ್ಲಿ ಟಿಕೆಟ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ನೀವು ಖರೀದಿ ಮಾಡಬಹುದು. ಬಟ್ ಏನಂದ್ರೆ ಎರಡೂ ಕಡೆ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಕೌಂಟರ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಅದು ಯಾವಾಗ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾಕಂದ್ರೆ ಮೊದಲ ಮ್ಯಾಚ್ ಇರೋದು ಏಪ್ರಿಲ್ 2ನೇ ತಾರೀಕು ಬುಧವಾರ ನಾವು ಫಸ್ಟ್ ಮ್ಯಾಚ್ ನ ಆಡ್ತೀವಿ ಗುಜರಾತ್ ಟೈಟನ್ಸ್ ಮೇಲೆ. ಸೊ ಆ ಒಂದು ಟಿಕೆಟ್ ಮಾತ್ರ ಫಸ್ಟ್ ಮ್ಯಾಚಿಗೆ ಮಾತ್ರ ಈ 18ನೇ ತಾರೀಕಿಗೆ ರಿಲೀಸ್ ಆಗೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ನಾವೇನು ಡೆಲ್ಲಿ ಮೇಲೆ ಆಡ್ತೀವಿ, ಸೊ ಅದು ಆಮೇಲೆ ರಿಲೀಸ್ ಆಗುತ್ತೆ. ಇದು ಬರೀ ಏಪ್ರಿಲ್ 2ರ ಫಸ್ಟ್ ಹೋಮ್ ಮ್ಯಾಚ್ಗೆ ಮಾತ್ರ. ಸೊ ಇದು ಟಿಕೆಟ್ ಬಗ್ಗೆ ಎಲ್ಲಿ ಸಿಗುತ್ತೆ ಏನು ಅಂತ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತಲ್ವಾ. ಸೊ ಈಗ ರೇಂಜ್ ಏನಿದೆ, ಟಿಕೆಟ್ ರೇಂಜ್ ಹೇಗಿದೆ ಅಂತಂದ್ರೆ 2300ರಿಂದ 58,800ವರೆಗಿದೆ. ಸೊ ಇಲ್ಲಿ ನೋಡಿ ಡೈನಾಮಿಕ್ ರೇಟ್ ಅನ್ನೋದು ಕೂಡ ನೋಡ್ತಾ ಇದ್ರೆ, ಅಂದ್ರೆ ಬೇರೆ ಬೇರೆ ಮ್ಯಾಚ್ಗೆ, ಫಾರ್ ಎಕ್ಸಾಂಪಲ್ CSK ಮ್ಯಾಚ್ಗೆ 2300 ಟಿಕೆಟ್ 2990 ಆಗ್ಬೋದು. ಸೊ ಈ ತರ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಮ್ಯಾಚ್ ಮೇಲೆ ಡಿಪೆಂಡ್ ಆಗಿ. ಸೊ ಕೇಬಲ್ ಸ್ಟ್ಯಾಂಡ್ 2300. ಸೊ ಬೋಟ್ ಸಿ ಸ್ಟ್ಯಾಂಡ್ ಬಂದು 3300ರಿಂದ 4290. ಪೂಮಾ ಬಿ ಸ್ಟ್ಯಾಂಡ್ ಬಂದು 3300 4290ರವರೆಗಿದೆ. ಡಿ ಕಾರ್ಪೊರೇಟ್ 3300ರಿಂದ 4290. GT ಅನೆಕ್ಸ್ 4000ರಿಂದ 5200. ಜಾವಗಲ್ ಶ್ರೀನಾಥ್ ಸ್ಟ್ಯಾಂಡ್ P1 ಅನೆಕ್ಸ್ 6000ದಿಂದ 7800. ಫುಡ್ ಮಾತ್ರ ಇದೆರಡರಲ್ಲೂ ಕೂಡ ಫುಡ್ ಓನ್ಲಿ ಇರುತ್ತೆ. ಇನ್ನು ಅದರಿಂದ ಮೇಲೆ ಹೋಗೋದೆಲ್ಲ ಫುಲ್ ಹಾಸ್ಪಿಟಾಲಿಟಿ. ಸೊ ಗ್ರ್ಯಾಂಡ್ ಟೆರೇಸ್ 10,000ದಿಂದ 13,000. ಎಕ್ಸಿಕ್ಯೂಟಿವ್ ಲಾಂಜ್ ಬಂದು ಕತಾರ್ ಏರ್ವೇಸ್ ಅವ್ರದ್ದು, ಅದು 10,000ರಿಂದ 13,000. ಸೊ 15,000ರಿಂದ 19,500 ಫುಲ್ ಹಾಸ್ಪಿಟಾಲಿಟಿ ಇದು ಚಂದ್ರಶೇಖರ್ ಸ್ಟ್ಯಾಂಡ್. ಇನ್ನು ರಾಹುಲ್ ದ್ರಾವಿಡ್ ಪ್ಲಾಟಿನಂ ಲಾಂಜ್ 25,000ದಿಂದ 32,500. ಇನ್ನು ಸೈಯದ್ ಕಿರ್ಮಾನಿ ಸ್ಟ್ಯಾಂಡ್ P ಕಾರ್ಪೊರೇಟ್ 25,000ರಿಂದ 35,000ವರೆಗಿದೆ ಫುಲ್ ಹಾಸ್ಪಿಟಾಲಿಟಿ ಇದು. ಇನ್ನು ಕೊನೆಯದಾಗಿ GR ವಿಶ್ವನಾಥ್ ಸ್ಟ್ಯಾಂಡ್ P2 42,000ದಿಂದ 58,800ವರೆಗಿದೆ. ಸೊ ಇದು ಸದ್ಯದ ಪ್ರೈಸ್ ರೇಂಜ್. ಸಾಮಾನ್ಯ ಬಡವರು ಮನೆ ಮಕ್ಕಳಂತೂ ಹೋಗಿ ಸಾಧ್ಯನೇ ಇಲ್ಲ, ಅಷ್ಟು ರೇಟ್ ಇದೆ. ಕ್ರಿಕೆಟ್ ಕ್ರೇಜ್ ಹಾಗೇನೆ, ಏನ್ ಮಾಡೋದು, ಸಿಕ್ಕಾಪಟ್ಟೆ ಜಾಸ್ತಿ ಗುರು ಇದೆಲ್ಲ ಬೇರೆ ಫ್ರಾಂಚೈಸಿಗೆ ಹೋಲಿಸಿದ್ರೆ. ಬಟ್ RCB ಕ್ರೇಜ್ ಆಗಿದೆ, ಅವರು ಕೂಡ ಅದನ್ನ ಯೂಸ್ ಮಾಡ್ಕೋತಾರೆ. ಸೊ ನೋಡಿ, ಲೆಕ್ಕ ಹಾಕಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪ್ಲಾನ್ ಮಾಡಿ ಹೋಗೋದಾದ್ರೆ ಹೋಗ್ಬೋದು. ಇಲ್ಲ ಇಷ್ಟೆಲ್ಲ ಕಷ್ಟ ಅಂತ ಹೇಳಿದ್ರೆ ಶಿಸ್ತಾಗಿ ಮನೆಗೆ ಒಂದೆರಡು ಚಿಲ್ಡ್ ಬಿಯರ್ ಏನೋ ತಂದ್ಕೊಂಡು ಸೈಡ್ಸ್ ತಂದ್ಕೊಂಡು ಪಾರ್ಟಿ ಮಾಡ್ಕೊಂಡು ನೋಡಿ. ಸುಮ್ಮನೆ ಹೇಳಿದ್ದು, ಎಣ್ಣೆ ಗಿಣ್ಣೆ ಹೊಡಿಯೋಕೆ ಹೋಗ್ಬೇಡಿ, ಅಭ್ಯಾಸ ಇದ್ರೆ ಮಾತ್ರ ನೋಡ್ಕೊಂಡು. ನಮ್ದೇನು ಸಲಹೆ ಅಲ್ಲ, ಬಟ್ ಮನೇಲೆ ಶಿಸ್ತಾಗಿ ನೋಡೋದು ಬೆಟರ್ ಅನ್ಸುತ್ತೆ. ಏನಂತೀರಾ? ಧನ್ಯವಾದ.